ನೋಡ್ರಿ, ಇವತ್ತಿನ ಕಷ್ಟ, ಇವತ್ತಿನ ಹಸಿವು, ಇವತ್ತಿನ ಕಷ್ಟ ಮತ್ತು ಇವತ್ತಿನ ಹಸಿವು ನನಗೆ ಜೀವನ ಕಲಿಸ್ತದೆ. ಇವತ್ತು ಕಷ್ಟ ಐತಿ, ಹಸಿವಿನಿಂದ ಬಳಲಾಕತ್ತೇನಿ ಅಂತ ಹೇಳಿ ಅದಕ್ಕೆ ಬೇರೆ ಥರ ಅದನ್ನು ಭಾವಿಸಬಾರ್ದು. ಯುವಕರಿಗೆ ಹೇಳೋದಿಷ್ಟ, ಯಾರು ಭಾಳಷ್ಟು ಕಷ್ಟಪಡ್ತಾರ ಅವ್ರು ಮುಂದೆ ಬರ್ತಾರೆ, ಯಾರು ಕಷ್ಟಪಡೋದಿಲ್ಲ ಅವ್ರು ಮುಂದೆ ಬರೋದಿಲ್ಲ. ಈ ಶಾರ್ಟ್ ಟರ್ಮ್ ಮೆಥಡ್ ಒಟ್ಟ ಇರೋದಿಲ್ಲ. ಯಾವತ್ತೂ ರಾಜಮಾರ್ಗದೊಳಗೆ ಹೋಗ್ಬೇಕು. ದೊಡ್ಡ ದೊಡ್ಡ ಊರಿಗೆ ಹೋಗ್ಬೇಕಂದ್ರೆ, ದೊಡ್ಡ ದೊಡ್ಡ ಮಹಲ್ಗಳಿಗೆ ಹೋಗ್ಬೇಕಂದ್ರೆ, ದೊಡ್ಡ ದೊಡ್ಡ ಅರಮನೆಗೆ ಹೋಗ್ಬೇಕಂದ್ರೆ ಅಲ್ಲಿ ಕಂಟಿದಾರಿ ಮುಳ್ದಾರಿ ಇರುವುದಿಲ್ಲ. ರಾಜಮಾರ್ಗದೊಳಗೆ ನಡೆದು ಹೋಗ್ಬೇಕು. ಶಾರ್ಟ್ಕಟ್ ಏನೂ ಇರುವುದಿಲ್ಲ. ಅದಕ್ಕೆ ಯಾವುದು ಶಾರ್ಟ್ಕಟ್ ವಿಚಾರ ಮಾಡ್ಲಾರ್ದಂಗೆ ಕಷ್ಟಪಟ್ಟು ಮುಂದೆ ಬರಬೇಕು. ಮತ್ತು ಯಾವುದೇ ನೆಗೆಟಿವ್ ಥಾಟ್ ಇಟ್ಕೋಬಾರ್ದು. ಇದೇನು ಇದಾಗೋದಿಲ್ಲ ಮಾಡೋದಿಲ್ಲ ಅನ್ನುವಂಥದ್ದು ಇಟ್ಕೋಬಾರ್ದು. ಮನುಷ್ಯ ಮನಸ್ಸು ಮಾಡಿದ್ರೆ ಒಂದಂದ್ರೆ 10 IAS ಮಾಡ್ಬೋದು. ಒಬ್ಬ ವ್ಯಕ್ತಿ ಹುಟ್ಟಿದ ಮೇಲೆ ದೇವರು ಹುಲ್ಲು ಮೇಯಿಸೋದಿಲ್ಲ ಅನ್ನುವಂಥದ್ದನ್ನ ನಂಬಿ ಬಂದವ್ರು ನಾವು. ಅವಂದೇನು ಕಷ್ಟ ರೀ, ಅದ್ರ 100 ಪಟ್ಟು ಕಷ್ಟವನ್ನ ನಾನು ಕಷ್ಟದೊಳಗ ಜಳಕ ಮಾಡಿ, ಕಷ್ಟದ ಅರಿಬಿನ ಹಾಕೊಂಡು, ಅದನ್ನ ಹಾಕಿ, ಅದನ್ನ ಹೊತ್ಕೊಂಡು, ಏನು ಎಷ್ಟು ಬ್ಯಾಡದು ಅಂತ ಕಷ್ಟದೊಳಗೆ ನಮ್ಮನ್ನು ಬೆಳೆಸಾಳ. ಅಷ್ಟು ತ್ರಾಸ್ನೊಳಗೆ ನನ್ನ ಸ್ನೇಹಿತರಿಗೂ ಗೊತ್ತು, ನನ್ನ ಕ್ಲಾಸ್ಮೇಟ್ಸಿಗೂ ಗೊತ್ತು, ನನ್ನ ಇಡೀ ಓಣಿ ಒಳಗೆ ಎಲ್ಲರಿಗೂ ಗೊತ್ತು. ಅದಕ್ಕೆ ನಾನು ಅವ್ನಿಗೆ ಹೇಳಿದೆ, ನೀ ಹೋಗು ಅಲ್ಲಿ ನಮ್ಮ ಓಣ್ಯಾಗ ಒಂದು 4 ಮಂದಿನ ಕೇಳಿ ಬಾ, ಬೆಳಗಿ ಮಾಂತು ಅಂದ್ರೆ ಏನಂತೇಳಿ ಹೇಳ್ತಾರೆ ನಿನಗ, ನೀನು ಇಂಥದಕ್ಕೆಲ್ಲ ಹೆದರಬಾರ್ದು, ಎಂಥ ಗಂಡಸು ಅಂತ ಹೇಳಿ ಹೇಳಿದೆ. ಪ್ಲಸ್ ತಾಯಿಯರ ಅಂತ ತಾಯಿ ಏನ್ರಿ, ಒಬ್ಬ ತಾಯಿ ಮಗುವಿಗೆ ವಿಷ ಕುಡಿ ಅಂತ ಹೇಳ್ತಾರ, ಅಥವಾ ವಿಷ ಕುಡಿಬೇಕಂತ ಸುಮ್ಮನೆ ಇರ್ತಾರ, ತೆಗೆದು ನಾ ಕೊಡೋದಿಲ್ಲ ತಾಯಿ ಅದಕ್ಕಿ. ಅದಕ್ಕೆ ನೀ ಎಂಥ ತಾಯವ ಅಂತ ಕೇಳಿದೆ. ಸ್ಪಷ್ಟವಾಗಿ ಹೇಳ್ತೇನೆ, ಯಾವತ್ತೂ ಹುಟ್ಟಿದ ಮೇಲೆ ಈಸ್ಬೇಕು, ಇದ್ದು ಜಯಿಸ್ಬೇಕು. ರೈಟ್, ಏನಾರ ಮಾಡಿ ಬದುಕಬೇಕು. ಸಾಧನೆ ಸಿದ್ಧಿಗೆ ರಂಗ್ ಇಂಪಾರ್ಟೆಂಟ್ ಅಲ್ರಿ. ಒಬ್ಬ ಹಮಾಲ ಫೇಮಸ್ ಆಗ್ತಾನೆ, ಒಬ್ಬ ಕಸ ಹೊಡೆಯೋ ಫೇಮಸ್ ಆಗ್ತಾನೆ, ಹೌದಾ ಇಲ್ಲ? ಮುನ್ನಾಬಾಯಿ ಸಿನಿಮಾ ನೋಡಿರಿಲ್ಲ? ಅದ್ರೊಳಗ ಕಸ ಹೊಡಿಯೋ ಮುದುಕ ಬಹಳ ಫೇಮಸ್ ಆಗ್ಯಾನ, ಹೌದನಿಲ್ಲ? ಶ್ರದ್ಧೆಯಿಂದ ಕಸ ಹೊಡಿತಿದ್ದವ. ಅದಕ್ಕೆ ಅವ್ರಿಗೆ ಹೇಳೋದು ಇಷ್ಟೇ, ಎಲ್ಲ ಜನರಿಗೆ, ಬಡತನ ಅದೇನೇನು ಶಾಶ್ವತ ಅಲ್ಲ, ಅದನ್ನ ಮೀರಿ ನಿಲ್ಬಹುದು. ಆದ್ರೆ ನಮ್ಮ ವ್ಯಕ್ತಿತ್ವ ಏನೈತಲ್ಲ ಅದು ಶಾಶ್ವತ. ಬಾಲ್ಯ ಬಹಳ ಕಷ್ಟದಾಯಕಿತ್ರಿ. ಅದನ್ನ ಈ ಒಂದು ಸಣ್ಣ ಇಂಟರ್ವ್ಯೂನೊಳಗೆ ಹೇಳಕ್ಕಾಗುದಿಲ್ಲ. ಬರೆದ್ರ ಸಂಪುಟಗಳಷ್ಟು ಪುಸ್ತಕ ಹಾಕಾವ. ಆದ್ರೆ ಒಂದು ಸ್ವಲ್ಪ ಹೇಳಿಕ್ಕೆ ಇಷ್ಟಪಡ್ತೀನಿ. ಬಹಳಷ್ಟು ಕಷ್ಟ. ಉಣ್ಣಾಕು ಇಲ್ಲ, ತನ್ನಕ್ಕೂ ಇಲ್ಲ, ಎದೆದಕ್ಕೂ ಇಲ್ಲ. ಇನ್ನೇನು ಪೂರ್ತಿ ತಾಯಿ ಮಡ್ಲಲ್ಲಿ ಸಿನಿಮಾದೊಳಗ ಎಲ್ಲಾ ಮಕ್ಕಳಿಗೂ ವಿಷ ಕೊಟ್ಟು ತಾನು ಸಾಯ್ಬೇಕಲ್ಲ, ಅಂಥ ಪರಿಸ್ಥಿತಿ ಇದ್ರೂ ಕೂಡ ನಮ್ಮವ್ವ ನಮ್ಮನ್ನು ನೀರು ಕುಡಿಸಿ ಬೆಳೆಸಿದ್ಲು. ಧೈರ್ಯದಿಂದ ಇರುನು, ಇಂದಿಲ್ಲ ನಾಳೆ ನಮ್ಮದು ಒಂದು ದಿವಸ ಬರ್ತತಿ ಅಂತ ಹೇಳಿ ಆ ದಿವಸ ಇವತ್ತು ಬಂದತಿ. ಭಾಳ ತ್ರಾಸನ್ಯಾಗ ಬದುಕಿವಿ ನಾವು. ನನಗೆ ಹಾಕೊಳಕ್ ಚಪ್ಪಲ್ ಇಲ್ಲದೆ ಯೂನಿವರ್ಸಿಟಿ ಒಳಗೆ PG ಮಾಡೀನಿ. ಗೋಲ್ಡ್ ಮೆಡಲ್ ತಗೊಳತ್ನಾಗ ಮತ್ತೊಬ್ಬರು ಬೂಟ್ ಹಾಕೊಂಡು ಗೋಲ್ಡ್ ಮೆಡಲ್ ತಗೊಂಡೇನಿ. ಮತ್ತೊಬ್ಬರು ಕೋಟ್ ಹಾಕೊಂಡು, ಮತ್ತೊಬ್ಬರು ಅರ್ಬಿ ಹಾಕೊಂಡು ಸಾಲಿ ಕಲ್ತೀವಿ. ಬಹಳಷ್ಟು ಕಷ್ಟ. ನಾ ಟ್ಯೂಷನ್ ಹೇಳಿದ್ರ PG ಒಳಗ ಒಬ್ಬ ಡಾಕ್ಟರ್ ಮಗಗ ಟ್ಯೂಷನ್ ಹೇಳ್ತಿದ್ದೆ. ನನಗೆ ಫೀ ಏನು ಗೊತ್ತನ? ಮುಂಜಾನೆ ಅಷ್ಟ ಅಂದ್ರೆ ಅದಕ್ಕೂ ತ್ರಾಸಿತ್ತು ನಮಗೆ. ಭಾಳ ಕಷ್ಟ ಅದಾವ. ಅದನ್ನ ಇಷ್ಟು ಟೈಮ್ನೊಳಗೆ ಹೇಳ್ಕೊಳಕ್ ಆಗೋದಿಲ್ಲ. ಬಟ್ ಆ ಕಷ್ಟವನ್ನ ನೆನೆಸ್ಕೊಂಡ ನಾವು ದಿನಾಲು ಊಟ ಮಾಡ್ತೀವಿ. ಇವತ್ತು DC ಬಂಗ್ಲೆದೊಳಗ ನಮ್ಮವ್ವ ನಾನು ಡೈನಿಂಗ್ ಟೇಬಲ್ ಮೇಲೆ ಕುಂತು ಉಣ್ಬೇಕಂತಂದ್ರ ನಾವು ಪ್ರತಿಯೊಂದೂ ಖಾರ ರೊಟ್ಟಿ, ಎಣ್ಣೆ ತಿಂದದ್ದು, ಉಪವಾಸ ಮಲ್ಕೊಂಡದ್ದು, ನೀರು ಕುಡಿದು ಮಲ್ಕೊಂಡದ್ದು ಅದನ್ನ ನೆನೆಸಿ ಉಣ್ತೀವಿ. ಪಣ ತೊಟ್ಟಿದ್ದೆ. ನನಗ PUC ಫಸ್ಟ್ ಇಯರ್ಕ್ಕೆ ಪಣ ತೊಟ್ಟಿದ್ದೆ. ಏನಂತ, ರೆಡ್ ಲೈಟ್ ಕಾರಿನ ಕನಸು ಅವಾಗ ಬಿತ್ತು. IAS ಅನ್ನೋ ಶಬ್ದ ಅವತ್ತು ನನ್ನ ಕಿವಿಗೆ ಬಿತ್ತು. ಅವತ್ತಿಲಿಂದ್ರ ಇವತ್ತಿನ ತನ ಬಿಟ್ಟು ಬಿಡದ ಬಹಳಷ್ಟು ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಅದ್ರ ಬೆನ್ನು ಹತ್ತಿದೆ. ಅದನ್ನ ಹಿಡ್ಕೊಂಡೇನಿ, ಸಾಕ್ಷಾತ್ಕಾರ ಮಾಡೀನಿ. ಪಣ ಅಲ್ಲ. ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾರೆ ಏನಂದ್ರೆ ಛಲ ಅಂತ. ಅದೇನು ಬಸವಣ್ಣನ ಛಲ ಅಂತ ಹೇಳ್ತಾರಲ್ಲ, ಛಲ ಬೇಕು ಶರಣಂಗೆ ಅಂತ ಹೇಳಿ. ಸೊ ಆ ಥರದ ರೊಚ್ಚು ಕಿಚ್ಚು ಅವು ಏನ್ ಬೇಕಾದಾಗ್ಲಿ ಅದಾಗೋದು. ಸಣ್ಣ ಬಾಳ್ ಬಂದೂರಿ, ಬಾಳ್ ಬಿಟ್ಟಿವ್ ನಾವು. ನಮ್ ದೋಸ್ತರೆಲ್ಲ ಹುಚ್ಚದ ನಾವ ಏನ್ ಹಂಗ ಓದ್ಕೋತ ಹೊಂಟಾನ, ಅವು ಏನೂ ಆಗುದಿಲ್ಲಳ ಅಂದ್ರೆ ನಾ ಇವತ್ತಿದಾಗೇನಿ ನಮ್ ದೋಸ್ತರೆಲ್ಲ ಸೆಲೆಬ್ರೇಟ್ ಮಾಡಿ ನನಗೆ ನಮ್ಮ ರಾಮದುರ್ಗದೊಳಗ ಎಂಥ ದೊಡ್ಡ ಕಾರ್ಯಕ್ರಮ ಮಾಡಿ ನನಗೆ ಸನ್ಮಾನ ಮಾಡಿದ್ರು. ನಿಮಗೆ ಯಾವ ವಯಸ್ಸಿನಾಗ ಅನಿಸ್ತು ಸರ್ ನಾನು ಈ ತರ PUC ಫಸ್ಟ್ ಇಯರ್ ಇದ್ದಾಗ? ಮ್ಯಾಟ್ರಿಕ್ ಮುಗಿಸಿ ಫಸ್ಟ್ ಇಯರ್ ಜಾಯ್ನ್ ಆದ್ನಲ್ಲ, ಅವಾಗ ನಮ್ ಸರ್, ನಾನು ಸೈನ್ಸ್ಗೆ ಹಚ್ಚಿದ್ದೀನ್ರಿ. ಫಸ್ಟ್ ಕ್ಲಾಸ್ ಆದ್ಮೇಲೆ ಸೈನ್ಸ್ಗೆ ಹಚ್ಬಿಡುದು. ನಾನು ಹಚ್ಚಿದ್ನಿ. ಫೀ ತುಂಬಕ್ ಆಗ್ಲಿಲ್ಲ. ಬರೀ 260 ರೂಪಾಯಿ ಇತ್ತು, 65 ರೂಪಾಯಿ ಫೀ ತುಂಬಕ್ ಆಗ್ಲಿಲ್ಲ. 1-2 ತಿಂಗಳು ಸಾಲಿಗೆ ಹೋಗಿ ಆಮೇಲೆ ಫೀ ತುಂಬಲಿಲ್ಲ ಅಂದ್ರೆ ಬಿಟ್ಟು ಬಿಡು ಅಂತಂದ್ರು. ನಮ್ಮ ಮನ್ಯಾಗ ಜಗಳ ತೆಗದ್ನಿ, ಕೊಡ್ರಿ ಅಂತ ಹೇಳಿ. ಎಲ್ಲಿಂತರ ಕೊಡ್ತಾರ, ಸಾಲಿನ ಬಿಟ್ಟು ಬಿಡ್ನಿ ಅಂದ್ರೆ ಅವರು. ಅದಕ್ಕೆ ಆರ್ಟ್ಸಿಗೆ ಹಚ್ಚು, ಫೀ ಕಡಿಮೆ ಐತಿ ಅಂತ. ಮುಂದೇನ್ರ ಒಳ್ಳೇದಾಕತ್ತೆ ಅಂತಲ್ಲ, ಕಾಲೇಜಿಗೆ ಹೋಗ್ಬೇಕು ಅನ್ನೋ ಆಸೆ ಇದ್ರ, ಚಟ ಇದ್ರ ಹೋಗು, ಆದ್ರೆ ಆರ್ಟ್ಸಿಗೆ ಹಚ್ಚು, 30 ರೂಪಾಯಿ ಐತಿ ಅಲ್ಲಿ ಅಂತ. ಸೊ 30 ರೂಪಾಯಿ ಫೀ ಕೊಟ್ಟು ಅಲ್ಲಿ ಸಾಲಿಗೆ ಹಚ್ಚಾರ. ನನ್ನ ಹೋದ್ನಿ ಅಲ್ಲಿ. ನಾನು ಸ್ವಲ್ಪ ಶಣೆ ಇದ್ದೀನಿ ಅಂತ ಮ್ಯಾಟ್ರಿಕ್ ಕನ್ಸಿತ್ತು ಲಾಸ್ಟಿಗೆ. ಅಲ್ಲ, ಮ್ಯಾಟ್ರಿಕ್ ಅದೊಂದು ಬಹಳ ದೊಡ್ಡ ಕಥೆ ಅದ. ಅದು ಸಪರೇಟ್ ಒಂದು ಎಪಿಸೋಡ್ ಆಕೈತೆ ಹೇಳಿದ್ರು 1 ತಾಸಿಂದ. ಅದನ್ನ ಹೇಳಲ್ಲ ಇಲ್ಲಿ. ಇಲ್ಲ, ಅಲ್ಲಿ ಮ್ಯಾಟ್ರಿಕ್ನೊಳಗ ನನಗೆ ಆಕ್ಚುಲಿ 1ನೇ ತಲಿಂತ್ರ 9ನೇ ತನ ನಾನು ಒಟ್ಟ ಪಾಸ್ ಆಗಿದ್ದಿಲ್ಲ.
ನನ್ನನ್ನು ಬರೀ ಪಾಸ್ ಮಾಡ್ತಿದ್ರು. ಅಷ್ಟು ದಡ್ಡ ಇದ್ದೆ, ಮತ್ತೆ ನಾ ದಡ್ಡ ಅಂತ ಒಪ್ಕೊಂಡಿದ್ದೆ. ಆದ್ರೆ ಒಂದು ಇವೆಂಟ್ನೊಳಗ ನಮ್ಮ ಎಲ್ಲಾ ಸ್ನೇಹಿತರು ಒಂದ್ಸಲ 6 ತಿಂಗಳ ಪರೀಕ್ಷೆ ಸಮೀಪ ಬಂದಾಗ ನೀ ಎಷ್ಟು ತಾಸು ಓದ್ತಿಲೆ ನಿಂದ ಎಷ್ಟಲೆ ಅಂತ ಚರ್ಚೆ ಮಾಡಾಕತ್ತಿದ್ವಿ ನಾವು. ಅವಾಗ ಒಬ್ಬ 12 ತಾಸಂದ, ಒಬ್ಬ 16 ತಾಸಂದ, ಹಿಂಗೆಲ್ಲಾರು ಹೇಳ್ಕೊತ ಒಬ್ಬೊಬ್ರು ಒಂದೊಂದು ಹೇಳಾಕತ್ತಿದ್ರ. ಒಬ್ಬ ಕೇಳಿ ನಿನ್ಲೆ ಅಂತ ನನ್ ಕೇಳ್ದ. ನಾನು ಒಂದ್ 8 ತಾಸು ಹೇಳ್ಬೇಕಂತ ಆಸೆ ಇತ್ತು. ನಾನು ಬಾಯಿ ಬಿಡ್ಕೊಡ್ದ. ಅವೆಯಲ್ಲೇ ಬರೀ ಗುಂಡ ಆಡ್ತಾನ, ಚಾಪ ಆಡ್ತಾನ, ಒಟ್ಟ ಆಡ್ತಾನ, ಉಡಾಳ್ಗಿರಿ ಮಾಡ್ತಾನ, ಅವಾಗ ಅಭ್ಯಾಸ ಮಾಡ್ತಾನ ಅಂತೇಳಿ ಅವ ಅಂದ. ಅನ್ನೋರೊಳಗೆ ಎಲ್ಲಾ ದೋಸ್ತರು ಹೋ ಅಂತ ನಕ್ ಬಿಟ್ರು. ಅವತ್ತ ನನ್ಗ ಹೃದಯಕ್ಕ ಇಂಜೆಕ್ಷನ್ ಮಾಡಿದಂಗಲ್ಲ, ಚೂರಿ ಹಾಕಿದಂಗೆ, ದೊಡ್ಡ ಹಾರಿ ಹಾಕಿದಂಗ ಅಷ್ಟು ಕೆಟ್ಟ ಇದು ಇನ್ಸಲ್ಟ್ ಆತು. ಭಾಳ ಅಂದ್ರೆ ಭಾಳ ಮನ್ಸಿಗೆ ಹಚ್ಕೊಂಡು ಅವತ್ತು ರಾತ್ರಿ ಎಲ್ಲ ಊಟನ ಮಾಡಲಿಲ್ಲ. ಏನಾಗೈತಿ ಅಂತ ನಮ್ಮ ಹೋಗಿ ಕೇಳಿಳು, ಎಲ್ಲರೂ ಕೇಳಿ ಏನು ಹೇಳಿಲ್ಲ. 1 ದಿವಸ ಹೋತ್, 2 ದಿವಸ ಹೋತ್, 3 ದಿವಸ ಹೋತ್, ಸುಮಾರು 8 ದಿವಸ ಒಂಥರ ಮೆಂಟಲಿ ಅಪ್ಸೆಟ್ ತರ ಇದ್ದೆ. ಆಮೇಲೆ ಒಂದು ನಿರ್ಧಾರ ಮಾಡಿದೆ, ಏನಂತ, ಇವ್ರು ಯಾರ್ಯಾರು ನಕ್ಕಾರಲ್ಲ ಮಕ್ಕಳು, ಎಲ್ಲಾ ಸಬ್ಜೆಕ್ಟ್ನಾಗೂ ಇವ್ರೆಲ್ಲರಿಗಿನ 1 ಮಾರ್ಕ್ಸ್ ಜಾಸ್ತಿ ತಗೋಬೇಕಂತ ನಿರ್ಧಾರ ಮಾಡೀನಿ. ಒಮ್ಮೆ ಪಾಸ್ ಆಗಲ್ದವ, ಪಾಸ್ ಮಾಡೋದ ಬೇರೆ, ಪಾಸ್ ಆಗೋದು ಬೇರೆ. ಐ ವಾಸ್ ಪಾಸ್ಡ್. ಸೊ ಅವತ್ ನಿರ್ಧಾರ ಮಾಡಿ ಯಾರು ನನ್ನ ನೋಡಿ ನಕ್ಕಿದ್ರಲ್ಲ, ಯಾರು ನಮ್ಮ ದೋಸ್ತರು ಇದ್ರಲ್ಲ, ಅವ್ರ ಕಡೆನ ಕೋಚಿಂಗ್ ತಗೊಂಡು ಅವ್ರದ ಬುಕ್ಸ್, ಗೈಡ್ಸ್, ನೋಟ್ಸ್ ಇಸ್ಕೊಂಡು ಒಂದೊಂದು ಅಭ್ಯಾಸ ಮಾಡ್ಕೊತ. ಇಂಗ್ಲಿಷ್ ಗಣಿತ ಏನೂ ಬರ್ತಿದ್ದಿಲ್ಲ, 100ಕ್ಕೆ 13 ತಗೊಂಡವ ಗಣಿತನ. ಸೊ ಅದನ್ನೆಲ್ಲ ಕಲ್ಕೊಂಡು SSLC ಒಳಗ ನಾನು ನಿಯರ್ಲಿ 70% ಮಾರ್ಕ್ಸ್ ತಗೊಂಡೆ. ಮತ್ ವಿಶೇಷ ಏನಂದ್ರೆ ಯಾರ್ಯಾರು ನಕ್ಕಿದ್ರಲ್ಲ ಅವ್ರ ಎಲ್ಲಾರ್ಕಿನ ಎಲ್ಲಾ ವಿಷಯದೊಳಗೆ 1, 2, 3 ಮಾರ್ಕ್ಸ್ ಜಾಸ್ತಿ ತಗೊಂಡೆ, ಎಕ್ಸೆಪ್ಟ್ ಮ್ಯಾಥಮೆಟಿಕ್ಸ್ನೊಳಗ ಅವ 96 ಏನೋ ತಗೊಂಡ, ನನಗ 63 ಬಂದು. 63 ದಾಟದಲ್ಲ, ನನಗ ಫೇಲ್ ಆದ ಅವಾಗ 13, 63 ಅಲ್ಲೇ. ಸೊ ಮ್ಯಾಟ್ರಿಕ್ನೊಳಗೆ ಅನ್ಸಿತ್ ನಾ ಶಾಣೆ ಅದ್ದೀನಿ ಅಂತ. ನಾನು ಸೈನ್ಸಿಗೆ ಓದ್ನಿ, ಹಚ್ಚಕ್ಕಾಗ್ಲಿಲ್ಲ, ಆರ್ಟ್ಸ್ ಹಚ್ಚಿದ್ರು. ಅಲ್ಲಿ ಸೋಶಿಯಾಲಜಿ ಮಾಸ್ತರ್ ಒಬ್ರು ಇದ್ರು, ನಾರಾಯಣ್ಕರ್ ಸರ್ ಅಂತ ಹೇಳಿ. ಅವರು ಇಂಪಾರ್ಟೆನ್ಸ್ ಆಫ್ ಸ್ಟಡಿಂಗ್ ಸೋಶಿಯಾಲಜಿ ಅಂತ ಹೇಳಿದ್ರು. ಅದ್ರೊಳಗೆ ಒಂದು ಪಾಯಿಂಟ್ ಏನಂದ್ರ, ಈ ಸೋಶಿಯಾಲಜಿ ಅಭ್ಯಾಸ ಮಾಡಿದವರು ಮುಂದೆ IAS ಪರೀಕ್ಷೆ ಕುಂದಿರಬಹುದು ಅಂದ್ರು. IAS ಅಂದ್ರೆ ಏನು? ಅಲ್ಲಿವರೆಗೆ ನಾನು ಒಂದು ಲೆಕ್ಚರ್ ಆಗಿದ್ರ ಅಥವಾ ಒಂದು ಟೀಚರ್ ಆದ್ರೆ ಸಾಕಪ್ಪ ಅನ್ಕೊಂಡಿದ್ದೆ. ಈ IAS ಅಂದ್ರೆ ಏನು ಅಂತ ಹೋಗಿ ಕೇಳಿದೆ. IAS ಅಂದ್ರೆ ಹಿಂಗಿರ್ತತಿ, IAS ಆದವರು DC ಆಗ್ತಾರ. DC ಅಂದ್ರೆ ಏನು? ಓ ಹಿಂಗೆ. ನಾವು ಒಂದು ಊರು ಬಿಟ್ಟು ಹೊರಗೆ ಹೋದವಲ್ಲ, ನಾನು ರಾಮದುರ್ಗ ಹೊಸ್ಲಾ ಮೆಟ್ಟಿ ಹೊರಗೆ ಹೋದವಲ್ಲ. ಹೌದಲ್ಲ, ಭಾರಿ ಎತ್ತು ಇದು ಆದ್ರೆ ಚಲೋ ಆಕತಿ ಅಂತ ಹೇಳಿ. ಯಾಕಂದ್ರೆ ಬಹಳಷ್ಟು ಕಿತ್ತುತ್ತಿನೋ ಬಡತನ, ಬಹಳಷ್ಟು ಅವಹೇಳನ, ನಮ್ಮ ಬಡತನಕ್ಕೆ ನಾವು ಮಾಡಿಸ್ಕೊಂಡ ಅವಮಾನ ಮತ್ತೊಂದು ಇಷ್ಟ ಐತಲ್ಲ, ಅದು ಜಗತ್ತಿನೊಳಗೆ ದಯವಿಟ್ಟು ಯಾರಿಗೂ ಆಗಬಾರ್ದು. ಆ ಭಗವಂತನೊಳಗೆ ಪ್ರಾರ್ಥನೆ ಮಾಡ್ಕೋತೀವಿ ನಾವು. ನಮ್ಮ ಅಣ್ತಂಬರು, ಸಮಾಜದವರು, ಅವರು ಇವರು ಬಂಧುಗಳು ಬಹಳ ಇನ್ಸಲ್ಟ್ ಮಾಡ್ಯಾರ. ನಮ್ಮ ಬಡತನನ ಅವಹೇಳನ ಬಹಳಷ್ಟು ಮಾಡ್ಯಾರ. ಈಗ ಎಲ್ಲರೂ ಹೇಳ್ತಾರೆ, ನಮ್ಮ ಕಾಕಾವ, ನಮ್ಮ ಇವಾವ ಅಂತ ಬಹಳಷ್ಟು ಮಂದಿ ಎಲ್ಲ ಹೇಳ್ತಾರ. ಅವಾಗ ಯಾರು ಇದ್ದಿಲ್ರಿ, ಬಹಳಷ್ಟು ಇನ್ಸಲ್ಟ್ ಮಾಡಿಸ್ಕೊಂಡೇವಿ, ಉಪವಾಸ ಮಲ್ಕೊಂಡು ಹಂಗೆ ಇದ್ವಿ. ಅದಕ್ಕೆ ಈ ಎಲ್ಲಾ ಬಡತನಕ್ಕೆ ಬರೋಬ್ಬರಿ ಗೂಟ ಹೊಡೆಯುವಂಗ ಒಂದು ಯಾವ್ದಾರ ಉತ್ತರ ಕೊಡ್ಬೇಕಂದ್ರ ಇದಾಗಬೇಕು. ಇದಕ್ಕಿಂತ ಬೇರೆ ಯಾವ್ರ ಆದ್ರೆ ಉತ್ತರ ಆಗೋದಿಲ್ಲ. ಹಾಗಾದ್ರೆ ಇದಾಗಬೇಕು ಅಂತ ಹೇಳಿ ಬೆನ್ ಹತ್ತಿ ಅಲ್ಲಿಂತ್ರ ಕನಸ್ಕಂಡೆ. PUC ಫಸ್ಟ್ ಇಯರ್ ಆಯ್ತು, ಸೆಕೆಂಡ್ ಇಯರ್ಗೆ ಫಸ್ಟ್ ಬಂದೆ. ಫಸ್ಟ್ ಬಂದ ಕೂಡಲೇ ಡಿಗ್ರಿ ಕಾಲೇಜಿಗೆ ಬಂದ್ವಿ. ಡಿಗ್ರಿ ಕಾಲೇಜ್ನೊಳಗೆ ಅಲ್ಲಿ ಕಾಂಪಿಟೇಷನ್ ಮಾಡಿ, ಡಿಗ್ರಿ ಕಾಲೇಜಿನ ನಮ್ಮ ದೋಸ್ತರು ಬಹಳ ಶಾಣ್ಯಾರಿದ್ರು, ಅವ್ರ ಜೊತೆ ಕಾಂಪೀಟ್ ಮಾಡಿ ಅಲ್ಲಿ ಒಂದ್ ಸ್ವಲ್ಪ ಏನೇನೋ ಮಾಡ್ಕೊಂಡು ಒಂದ್ ಹಂತಕ್ಕೆ ಬಂದ್ವಿ. ಆಮೇಲೆ PGಗೆ ಹೋದ್ವಿ. PG ಒಳಗೂ KCD ಹುಡುಗರು, ಕರ್ನಾಟಕ ಕಾಲೇಜ್ ಧಾರವಾಡದವರು ಬಹಳ ತಮ್ಮನ್ನ ತಾವು ಬಹಳ ಶಾಣ್ಯಾರ ಅಂತ ಹೇಳಿ ಯೂಶುವಲಿ ತಿಳ್ಕೊಂಡಿರ್ತಾರ ಅವರು. ಆದ್ರೆ ಅಲ್ಲಿ ಜೆಂಡಾ ಹಾರಿಸೋರೆಲ್ಲ ಹಳ್ಳಿ ಹುಡುಗರ. ಸೊ ಅವ್ರ ಜೊತೆನೂ ಕಾಂಪೀಟ್ ಮಾಡಿದ್ವಿ. BAದೊಳಗೂ ಗೋಲ್ಡ್ ಮೆಡಲ್ ತಗೊಂಡೆ, MAದೊಳಗೂ ಗೋಲ್ಡ್ ಮೆಡಲ್ ತಗೊಂಡೆ, ರ್ಯಾಂಕ್ ಬಂದ್ವಿ. ಅದಾದ್ಮೇಲೆ ಒಂದ್ ಕಡೆಗೆ ಲೆಕ್ಚರ್ ಅಂತ ಶುರು ಮಾಡಿದ್ವಿ. ನನ್ನ ಜರ್ನಿ ಬಹಳಷ್ಟು ವಂಡರ್ಫುಲ್ ಜರ್ನಿ, ಅದನ್ನ ಕಂಟಿನ್ಯೂಸ್ ಆಗಿ. ಬಟ್ ಈ ಜರ್ನಿ ಒಳಗ ಆ ರೆಡ್ ಲೈಟ್ ಕಾರಿನ ಕನಸು ಒಟ್ಟ ಮರ್ತಿದ್ದಿಲ್ಲ. ಐ ಟ್ರೈಡ್ ಟು ಕಮ್ ಅಟ್ಲೀಸ್ಟ್ 1 ಇಂಚ್ ನಿಯರ್ ದಟ್ ರೆಡ್ ಲೈಟ್ ಕಾರ್ ಎವ್ರಿ ಇಯರ್. ಪ್ರತಿ ವರ್ಷ ಇಷ್ಟಿಷ್ಟರ ಸಮೀಪ ಬರ್ಕೋತ ಈ ಹಂತಕ್ಕೆ ಬಂದಿನಿ. ಇನ್ನ 15 ವರ್ಷ ಸರ್ವಿಸ್ ಐತಿ. ಆ ಸರ್ವಿಸ್ನೊಳಗ ಜನರಿಗೆ ಮತ್ತು ಸಮಾಜಕ್ಕೆ, ಬಂಧು ಬಳಗಕ್ಕೆ, ಯಾರ್ಯಾರಿಗೆ ಏನೇನು ಒಳ್ಳೇದ್ ಮಾಡ್ಬೇಕಲ್ಲ ಅಷ್ಟನ್ನು ಮಾಡಿ ಹೋಗ್ಬೇಕು ಅಂತ ಖುಷಿ ಅನಿಸ್ತತಿ ಈಗಿನ ಪೊಸಿಷನ್.